ಸಲ್ಲಿಸುತ್ತ ಯಾವ ನನ್ನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಕಬ್ಬೂರು ಗ್ರಾಮದ ಹೌದು ಪಿಲ್ಲದವರ ತೋಟದ ವಸ್ತಿಯಲ್ಲಿ ಕೂಡಿರ್ತಕ್ಕಂತಹ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಹೌದು ಬೆಳಗಿನ ಜಾವದ ಶುಭೋದಯದ ಒಂದು ಸಂದೇಶವನ್ನು ತಿಳಿಸುತ್ತ ರವಿಯನ್ನ ಏನ್ರಿಪ್ಪ ಮಹಾತ್ಮರು ಒಂದ್ ಕಡೆ ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ ಮಾತಾ ಏನ್ ಹೇಳ್ತಾರೋ ಅಂತ ಕೇಳಿದ್ರ, ಏನ್ರಿಪ್ಪ ಗುರಿ ತಾಗದ ಬಾಣ ನೂರಾರು ಎಸೆದರೆ ಫಲವೇನು. ಮಲ್ಲಪ್ಪನ ಏನ್ ಹೇಳ್ತಾರ? ಗುರಿ ತಾಗದ ಬಾಣ ನೂರಾರು ಎಸೆದರೆ ಫಲವೇನು, ಬರೀ ಮಾತವನ್ನಾಡಿದರೆ ಫಲವೇನು. ಹೌದು ಹಿಂಗಂದ್ರೆ ಏನ್ರಿಪ್ಪ? ಹಿಂಗಂದ್ರೆ ಏನಂತ ಕೇಳಿದ್ರ, ಏನ್ರಿಪ್ಪ ಮಾತ ಬರಿದೇ ಹೇಳಿದ್ರು ಫಲ ಇರುವುದಿಲ್ಲ. ಹೌದು ಗುರಿ ಇಡಲಾರದೆ ಬಾಣ ನೂರಾರು ಬಿಟ್ರು ಫಲ ಇರುವುದಿಲ್ಲ. ಹೌದು ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರ ಮಹಾತ್ಮರು. ಏನಂತ ಹೇಳ್ತಾರಿಪ್ಪ ಮಾತಾ? ಸಿಂಹನ ಬಾಲವಾಗುವುದಕ್ಕಿಂತ ಮಲದ ಮುಖವಾಗುವುದೇ ಲೇಸು. ಹೌದು ಏನ್ ಹೇಳ್ತಾರ? ಏನ್ರಿ? ಸಿಂಹನ ಬಾಲವಾಗುವುದಕ್ಕಿಂತ ಮಲದ ಮುಖವಾಗುವುದೇ ಲೇಸು. ಹೌದು ಇನ್ನು ಮುಂದೇನ್ರಿಪ್ಪ? ಪಂಜರದ ಗಿಳಿಯಾಗುವುದಕ್ಕಿಂತ ಕಾಡಿನ ಕಾಗೆಯಾಗುವುದು ಲೇಸು. ಒಬ್ಬ ಧನಿಕನ ತೊತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದು ಲೇಸು. ಶ್ರೀಮಂತನ ಸೂಳಿಯಾಗುವುದಕ್ಕಿಂತ ಬಡವನ ಹೆಂಡತಿನೇ ಲೇಸು ಅಂತ ಹೇಳ್ತಾರ ಮಹಾತ್ಮರು ಮಾತ. ಹೌದ್ರಿಪ್ಪ ಹೇಳ್ತಾರ್ರಿ ಮಾತಾ. ಇದೇ ಮಾತನ್ನ ಯಾಕೆ ಹೇಳ್ತಾರ ಗುರುತೈತಿ? ಯಾಕ್ರಿಪ್ಪ? ಒಂದು ಕಾಡಿಗೆ ಕಾಡಿನ ರಾಜ ಅಂತೇಳಿ ಹೆಸರದ. ಯಾದಕ್ರಿಪ್ಪ? ಸಿಂಹಕ್ಕದ. ಏತ್ರಿಪ್ಪ? ಕಾಡಿನ ರಾಜ ಅಂತೇಳಿ ಸಿಂಹಕ್ಕೆ ಹೆಸರದ ಕರೆ. ಹೌದು ನನ್ನ ಮೈ ಮೇಲೆ ಇದ್ದಿರ್ತಕ್ಕಂಥ ನನ್ನ ಹೊಡ್ಕೊಳ್ಳೋಷ್ಟು ದೊಡ್ಡದ ಬಾಲ ಕೊಟ್ಟಿಲ್ಲ ಪರಮಾತ್ಮ. ಹೌದು ಅದಕ್ಕೆ ಹೇಳ್ತಾನೆ, ಕಾಡಿನ ರಾಜ ಆಗಿ ಎದಕ್ಕೆ ಉಪಯೋಗ ಇಲ್ಲ. ಹೌದು ಒಂದು ಮಲದ ಮುಖ ಅದಂದ್ರೆ ಒಂದೆರಡು ತುತ್ತು ಒಬ್ಬರಿಗೆ ಅನ್ನ ಆಗಬಹುದು. ಮಲದ ಮುಖ ಕರೆ ಕಾಡಿನ ಕಾಗಿ ಆಗಬೇಡ ಅಂತ ಹೇಳ್ತಾನ. ಹೌದ್ರಿಪ್ಪ. ಆ ಸಿಂಹನ ಬಾಲ ಆಗಬೇಡ. ಹೌದು ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೇನೆ ಯಾಕೆ ಶ್ರೇಷ್ಠ ಅಂದ್ರು ಅಂತ ಕೇಳಿದ್ರ ರವಿಯನ್ನ. ಯಾಕ್ರಿಪ್ಪ? ಗಿಳಿ ನೋಡೋದಕ್ಕೆ ಬಹಳ ಸುಂದರ ಅದ. ಹೌದು ಮುದ್ದಾದ ಬಾಯಿ ಕೊಟ್ಟಣ ಪರಮಾತ್ಮ. ಹೌದು ಮುದ್ದಿನಂತ ಬಣ್ಣ ಕೊಟ್ಟಣ ಪರಮಾತ್ಮ. ಹೌದ್ರಿಪ್ಪ. ಕರೆ ಗಿಳಿಗೆ ಬಂಧನ ಬಿಟ್ಟದೇನು? ಇಲ್ರಿಪ್ಪ. ಗಿಳಿ ಬಂಧನದೊಳಗ ಐತೆ ಅಂತೇಳಿ ಬಂಧನದೊಳಗೆ ಇದ್ದಿಪ್ಪ ಅಂತಂದ್ರ ಗಿಳಿ ಆಗಿಯೂ ಫಲ ಇಲ್ಲ. ಹೌದು ಕಾಡಿನೊಳಗಿರೋ ಕಾಗಿ ಸ್ವತಂತ್ರದ. ಹೌದು ಕರೆ ಪಂಜರದೊಳಗಿನ ಗಿಳಿಗೆ ಸ್ವತಂತ್ರ ಇಲ್ಲ. ಸಾಕಿದವ್ ಬಂದು ಕೊಟ್ಟಾಗೆ ಉಣ್ಬೇಕು. ಗಿಳಿ ಸಾಕಿ ತೊಂದರೆ ಕೊಡ್ತಾರ, ಕಾಗಿ ಯಾರು ಸಾಕುದಿಲ್ಲ ಅಂತೇಳಿ ಕಾಡಿನ ಕಾಗಿ ಲೇಸಂದಾನ. ಹೌದು ಧನಿಕನ ತೊತ್ತಾಗುವುದಕ್ಕಿಂತ ರೈತನ ಎತ್ತಾಗೋದು ಯಾಕೆ ಲೇಸಂದಾರ ಗುರ್ತೈತೇನ ಮಲ್ಲಪ್ಪನ? ಯಾಕ್ರಿಪ್ಪ? ಒಬ್ಬ ಸಾವುಕಾರನ ಮನ್ಯಾಗ ನೀ ಜೀತದ ಆಳಾದಿ ಅಂದ್ರ, ಜೀತದ ಆಳಾದಿ ಅಂದ್ರ ಜೀವ ಹೋಗುವ ತನ ಕೈಯಾಡಿಸಬೇಕತ್ತ ಮಲ್ಲಪ್ಪನ. ಹೌದಾ? ಅದೇ ಒಬ್ಬ ಬಡವನ ಮನ್ಯಾಗ ನೀ ಎತ್ತಾದಿ ಅಂದ್ರ ಏನಾಕತ್ರಿಪ್ಪ? ಆ ವಾರದಾಗ ಬರ್ತಿರ್ತಕ್ಕಂತ 7 ದಿನಗಳಲ್ಲಿ 6 ದಿನ ನಿನಗ ಯಾವತ್ತು ಹೊಡಿವ ಲೆಕ್ಕ. ಹೌದಾ? ಸೋಮವಾರ ಒಂದು ದಿವಸ ನಿನ್ನ ಮೈ ಮೇಲೆ 2 ತೆಂಬಿಗೆ ನೀರು ಹಾಕಿ ನಿನ್ನ ಕೊಂಬಿಗೆ ಪೂಜೆ ಮಾಡಿ, ಹೌದು ಸೋಮವಾರ ಒಂದು ದಿವಸ ಇವತ್ತು ಸೋಮವಾರ ಐತಿ ಅಂತೇಳಿ ನಿನಗೆ ಹೂಡಲಾರದೆ ರೆಸ್ಟ್ ಬಿಡ್ತಾನಂತ ಹೇಳಿ ಒಬ್ಬ ಧನಿಕನ ಮನೆಯಾಗ ಜೀತದ ಆಳುಕೆ ಆಗೋಕ್ಕಿಂತನೂ ಒಬ್ಬ ರೈತನ ಮನೆಯಾಗ ಎತ್ತಾಗು ಅಂತ ಹೇಳ್ತಾನ. ಹೌದೌದ್ರಿಪ್ಪ. ಹೌದು ಒಬ್ಬ ಶ್ರೀಮಂತನ ಸೂಳಿ ಆಗುವುದಕ್ಕಿಂತ ಬಡವನ ಹೆಂಡತಿ ಯಾಕೆ ಲೇಸಂದಾನ? ಹಿಂಗಂದ್ರೆ ಏನ್ರಿಪ್ಪ ಮಾತಾ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಐಶ್ವರ್ಯ ನೋಡಿ ಶ್ರೀಮಂತಗ ನೀ ಮರುಳಾದಿ ಅಂದ್ರ ಬಡವ ಕೊಡ್ತಿರ್ತಕ್ಕಂತ ಮುತ್ತೈದಿತನ ಶ್ರೀಮಂತ ಕೊಡುದಿಲ್ಲ. ಮುತ್ತೈದಿತನವಾಗಿ ಇರ್ತಕ್ಕಂತ ಒಬ್ಬ ಬಡವನಿಗೆ ನೀ ಹೆಂಡತಿ ಆಗು ಕರೆ ಐಶ್ವರ್ಯ ಕೊಡ್ತಾನ ಬಾ ಅಂತೇಳಿ ಶ್ರೀಮಂತ ಮನುಷ್ಯನಿಗೆ ಸೂಳಿ ಆಗಬೇಡ ಅಂತಕ್ಕಂತ ಮಾತನ್ನ ಹೇಳ್ಯಾರ. ಹೌದೌದು. ಅದಕ್ಕ ಇಲ್ಲಿವರೆಗಿನ ಸತ್ಯ ಸಿದ್ಧರ ವಿಷಯ ಬಹಳ ಸರಾಗ ರೂಪದಿಂದ ಸಾಗಿ ಬಂದು ನಮ್ಮ ಅನುಭವಿ ಕಲಾವಿದರು ಬಹಳ ಒಂದು ದೃಷ್ಟಿಯ ಶಾನೆತನ ದೃಷ್ಟಿಕೋನದಿಂದ ಮಾತಾಡ್ತಾರಂತಕ್ಕಂತ ವಿಚಾರ ಇಟ್ಟುಕೊಂಡಾಕಾರ ಒಂದೆರಡು ಉದಾಹರಣೆ ಕೊಟ್ಟಾರ ಮಲ್ಲಪ್ಪಣ್ಣ. ಏನು ಕೊಟ್ಟಾರಿಪ್ಪ? ಸಂತ ತುಕಾರಾಮ, ಹೌದು, ಸಂತ ಕಬೀರದಾಸ,
ಹೌದೌದು ಸಂತ ತುಕಾರಾಮ ಸಂತ ಕಬೀರದಾಸ ಜಗತ್ತಿನೊಳಗ ಬಹಳ ಶ್ರೇಷ್ಠ ಅದಾರ. ಹಾ ಹಾ ಸರ್ ನೀವು ಮಹಾತ್ಮರ ವಿಷಯ ಬೆಳೆಸೋದು ಬಿಟ್ಟು ಸಿದ್ಧರ ವಿಷಯ ಬೆಳೆಸಾಕತ್ತೀರಿ ಅಂತ ಹೇಳ್ಯಾರ ಅವ್ರು. ಹೌದು ದೇಹ ತೊಟ್ಟು ದೇವ್ರ ಯಾರಾಗ್ಯಾರ ನೋಡು ಮಾಸ್ತರ, ನೆನಪಿಗಿರ್ಬೇಕು ಮಾತ. ಹಾ ಹಾ ದೇಹ ತೊಟ್ಟು ದೇವರಾಗ್ಯಾರ ಅಂದ್ರ ದೇಹ ತೊಟ್ಟು ಮಹಾತ್ಮರಾಗಿ ಪರಮಾತ್ಮನ ಒಲಿಸಿಕೊಂಡೇ ದೇವರಾಗ್ಯಾರ. ಹೌದು ಹೆಸರು ಮಲಕಾರ ಸಿದ್ಧ ಇಟ್ಟಾರ, ಇಟ್ಟಾರ ವೀರ ಸಿದ್ಧ ಇಟ್ಟಾರ. ಹೌದೌದು ಖರೆ ದೇಹ ತೊಟ್ಟು ಪರಮಾತ್ಮನ ಕುರಿತು ಮಹಾತ್ಮರಾಗೇ ಇವತ್ತಿನ ದಿವಸ ದೇವರನಿಸಿಕೊಂಡು ಪಲ್ಲಕ್ಕಿ ಪದವಿ ನಲ್ಲಕ್ಕಿ ಬಾಣ ಸಾಲ ಸತ್ತಿಗೆ ಮುತ್ತಿನ ಡೊಳ್ಳ ಕಂಚಿನ ಕೈತಾಳ ಹೌದು ನಂದಾದೇವಿಗೆ ನಂದಿ ಕೋಲ್ ತಗೊಂಡು ಜಗತ್ತಿನೊಳಗೆ ತಿರುಗಲಿಕತ್ತಾರ. ಹೌದು ಅದಕ್ಕೆ ಅನುಭವಿ ಕಲಾವಿದರು ಎರಡು ಉದಾಹರಣೆ ಕೊಟ್ಟು ಹಾ ಹಾ ಆ ಉದಾಹರಣೆದೊಳಗ ಸಂತ ಕಬೀರದಾಸನ ಉದಾಹರಣೆ ಒಳಗಟ್ಟು ಹೆಚ್ಚು ಕಡಿಮೆ ಮಾಡಿ ಉದಾಹರಣೆ ಕೊಟ್ಟು ಹೋಗ್ಯಾರ ಮಲ್ಲಪ್ಪನ. ಹೌದೌದು ಒಂದೇ ಕುಡುದು ಮಹಾತ್ಮರ ಉದಾಹರಣೆ ಕರೆ, ಎಂತದ್ರಿಪ್ಪ ಅದು ತೂಕದ ಉದಾಹರಣೆ ಕೊಡುದು. ಹೌದಾ ಅಂತದ ಕೇಳು ಮಲ್ಲಪ್ಪನ. ಎಂತದ್ರಿಪ್ಪ ತಂದೆ ಗುರುಶಾಂತಪ್ಪ, ತಾಯಿ ದೇವ ಮಲ್ಲಮ್ಮ. ಹೌದೌದೌದೌದು ತಂದೆ ಗುರುಶಾಂತಪ್ಪ, ತಾಯಿ ದೇವ ಮಲ್ಲಮ್ಮನ ಒಡಲೋಳು ಯಾರು ಹುಟ್ಟಿ ಬಂದ್ರು? ಯಾರು ಹುಟ್ಟಿ ಬಂದಾರ್ರಿಪ್ಪ? ಸಿದ್ಧಾರೂಢರು ಹುಟ್ಟಿ ಬಂದ್ರು. ಸಿದ್ಧಾರೂಢರು ಹೌದೌದೌದೌದು ಸಿದ್ಧಾರೂಢ ಹುಟ್ಟಿ ಬಂದಾಕರ ಏನಾಯ್ತು? ಏನಾಯ್ತ್ರಿಪ್ಪ? ಶ್ರೀಶೈಲದ ಪಕ್ಕದಲ್ಲಿದ್ದಿರ್ತಕ್ಕಂತಹ ಗಜದಂಡ ಗುರುಗಳು ಶಾಸ್ತ್ರ ಹೇಳ್ತಿದ್ರು. ಹೌದಾ ಶಿಷ್ಯಂದರಿಗೆ ಗಜದಂಡ ಗುರುಗಳು ಶಾಸ್ತ್ರ ಹೇಳೋ ಮುಂದೆ ಏನಾಗ್ಯದ? ಏನಾಗೈತ್ರಿಪ್ಪ? ನಾನು ಶಾಸ್ತ್ರ ಕಲಿಬೇಕು, ನಾನು ಗುರುವಿನನ್ನ ಮಾಡ್ಕೋಬೇಕಂತ ಹೇಳಿ ಗಜದಂಡ ಗುರುಗಳು ಹತ್ತಿರ ಸಿದ್ಧಾರೂಢ ಅಪ್ಪಾಜಿ ಅವ್ರು ಹೋದ್ರು. ಏನಾಯ್ತ್ರಿಪ್ಪ ಅವಾಗ? ಆ ಸಿದ್ಧಾರೂಢ ಮಹಾತ್ಮರು ಗಜದಂಡ ಗುರುಗಳು ಹತ್ತಿರೋದು. ಗಜದಂಡ ಗುರುಗಳು ಏನ್ ಹೇಳ್ತಾರ? ಏನ್ ಹೇಳ್ತಾರ್ರಿಪ್ಪ? ಈ ಗಜದಂಡ ಗುರುಗಳು ಕಲಿಸ್ತಿರ್ತಕ್ಕಂಥ ಗುರುಕುಲ ಶಾಲೆಯಲ್ಲಿ ನಿನಗೀಗ ಅನುಮತಿ ಇಲ್ಲ. ನೀ ಗುರು ಉಪದೇಶ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಸಿದ್ಧ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ? ಇಲ್ಲಿಗೆ ಎಷ್ಟು ಮಂದಿ ಶಿಷ್ಯಂದಿರು ಗುರು ಉಪದೇಶ ತಗೋಬೇಕಂತೇಳಿ ಬಂದಾರ ನೋಡು. ಹೌದಾ ಎಷ್ಟು ಮಂದಿ ಕುದುರೆ ಮೇಲೆ ಬಂದಾರ. ಹೌದೌದೌದೌದು ಕುದುರೆ ಮೈ ತೊಳಿಬೇಕು, ಅಟ್ಟು ಕುದುರೆ ಹೆಂಡಕಾಸು ಮಾಡ್ಬೇಕು, ಅಟ್ಟು ಕುದುರೆದ ಲದ್ದಿ ಬಳಿಬೇಕು, ಹೌದಾ ಅಟ್ಟು ಕುದುರೆಗೆ ಹುಲ್ಲು ಹಾಕಿ ಅದು ಒಳಗೆ ಬರಂಗಿಲ್ಲ, ಹೊರಗೆ ನಿಂತ ಶಾಸ್ತ್ರ ಕೇಳಬೇಕು ಅಂತ ಹೇಳಿ ಗಜದಂಡ ಗುರುಗಳು ಹೇಳ್ತಾರ. ಅವಾಗ ಏನಾಯ್ತ್ರಿಪ್ಪ? ಯಾರಿಗೆ? ಸಿದ್ದಪ್ಪಗ. ಹೌದೌದು ಆ ಗುರುವಿನ ಹತ್ತಿರ ವಿದ್ಯೆ ಕಲಿಬೇಕಂತ ಸಿದ್ದಪ್ಪ ಏನ್ ಮಾಡ್ಯಾನ? ಏನ್ ಮಾಡ್ಯಾನ್ರಿಪ್ಪ? ಅಷ್ಟ ಕುದುರೆ ಮೈ ತೊಳಿತಿದ್ರು, ಅಟ್ಟು ಕುದುರೆ ಲದ್ದಿ ಬಳಿತಿದ್ರು, ಅಟ್ಟು ಕುದುರೆಗೆ ಹುಲ್ಲು ಹಾಕ್ತಿದ್ರು. ಹೌದಾ ಹೊರಗ ನಿತ್ತ ಶಾಸ್ತ್ರ ಕಲಿತಿದ್ರು. ಹೌದೌದೌದು ಹೊರಗ ನಿತ್ತ ಶಾಸ್ತ್ರ ಕಲಿತು ಹೊತ್ತಿನೊಳಗೆ ಏನಾಯ್ತು? ಏನಾಯ್ತ್ರಿಪ್ಪ? ಬಿಜಾಪುರದಿಂದ ಸತಿಪತಿ 2 ಮಂದಿ ಕೂಡ್ಕೊಂಡು ಎಲ್ಲಿಗೆ ಹೋಗ್ಯಾರ? ಎಲ್ಲಿ ಹೋಗ್ಯಾರ್ರಿಪ್ಪ? ಗಜದಂಡ ಗುರುಗಳ ಮಕ್ಕಳ ಭಾಗ್ಯ ಕೊಡ್ತಾರಂತ ಹೇಳಿ ಆ ಗಜದಂಡ ಸ್ವಾಮಿಗಳ ಹತ್ತಿರ ಹೋಗ್ಯಾರ. ಹೌದು ಗಜದಂಡ ಗುರುಗಳ ಹತ್ತಿರ ಹೋಗಿ ಸತಿಪತಿ ಮುಂದೆ ಕೂತಾಕರ ಗಜದಂಡ ಗುರುಗಳು ಏನ್ ಹೇಳ್ತಾರ? ಏನ್ ಹೇಳ್ತಾರ್ರಿಪ್ಪ ಮಾತಾ? ನಿಮ್ಮ ಹಣೆ ಬಾರದಾಗ ಮಕ್ಕಳ ಭಾಗ್ಯ ಇಲ್ಲ, ನಿಮ್ಮ ಹಣೆ ಬಾರದಾಗ ಸಂತಾನ ಭಾಗ್ಯ ಇಲ್ಲ, ಇಲ್ಲ ನಿಮ್ಮ ಹಣೆ ಬಾರದಾಗ ಬಂಜಂಬುದೇ ಒಂದು ಪಟ್ಟ ನಿಮಗೆ ಬರ್ದದ ಕರೆ. ಹೌದೌದು ಹಣೆ ಬಾರದಾಗ ನಿಮಗೆ ಬಂಜಂಬುದೇ ಬಿಟ್ಟು ಬ್ಯಾರೆ ಮುಕ್ತರಾಗಕ ದಾರಿ ಇಲ್ಲ ಅಂತ ಹೇಳಿ ಗಜದಂಡ ಗುರುಗಳು ಹೇಳಿದ್ರು. ಇರ್ಭದ್ರಪ್ಪ ಶಾಸ್ತ್ರಿ ಗಜದಂಡ ಗುರುಗಳು. ಅವಾಗ ಏನಾಯ್ತ್ರಿಪ್ಪ? ಅವಾಗ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಮಕ್ಕಳಿಲ್ಲ ಅಂತೇಳಿ ನಾವು 12 ದೇವರಿಗೆ ಹರಿಕೆ ಹೊತ್ತೇವು, ಕಂಡ ದೇವರಿಗೆ ಕೈ ಮುಗಿದೆವು, ಸುಣ್ಣದ ಹಳ್ಳಿಗೆ ದಂಡವತ್ತ ನಮಸ್ಕಾರ ಕೊಟ್ಟೆವು. ಹೌದೌದೌದು ಭಗವಂತ ನಮ್ಮ ಬಹುದಾಗ ಮಕ್ಕಳು ಬರದಿಲ್ಲ ಅಂದ್ರ ನಾವು ಇವು ಬಹುದಾರಿಗೆ ಇರಬಾರ್ದು ಅಂತೇಳಿ ಸತಿಪತಿ ದುಃಖ ಮಾಡ್ಲಿಕ್ಕತ್ತಾರ. ಹೌದೌದು ಆ ದುಃಖ ಮಾಡೋ ಹೊತ್ತಿನೊಳಗ ಸಿದ್ದಪ್ಪನ ಕಣ್ಣಿಗೆ ಬೀಳ್ತೈತಿ. ಮಠದಾಗ ಕಸ ಹುಡ್ಕೊತಿದ್ದಿರ್ತಕ್ಕಂತ ಸಿದ್ದಪ್ಪಗ, ಮಠದೊಳಗ ಕಸ ಹೊಡಿತಿರ್ತಕ್ಕಂತ ಸಿದ್ದಪ್ಪಗ ಸತಿಪತಿ ದಂಪತಿಗಳು ಅಳದ ಕಂಡು ಏನ್ ಹೇಳ್ತಾರ ಮಹಾತ್ಮ ಸಿದ್ಧಾರೂಢ? ಏನ್ ಹೇಳ್ತಾರ್ರಿಪ್ಪ? ಯಾವ ನಾಡಿನವರು ಯಾವ ಊರಿನವರು ಇಲ್ಲಿ ತನ ಬಂದು ಯಾಕೆ ಅಳ್ಲಿಕತ್ತೀರ ಅಂತ ಕೇಳ್ದಕ್ಕರ ಆ ಗುರುಗಳ ಸಂತಾನ ಕೊಡ್ತಾರಂತೇಳಿ ಇಲ್ಲಿ ತನ ಬಂದಾಕರ ನಿಮ್ಮ ಹಣೆ ಬಾರದಾಗ ಮಕ್ಕಳಿಲ್ಲ ಅಂತೇಳಿ ಹೇಳಲಿಕ್ಕತ್ಯಾರ. ಹೌದು ನಿಮ್ಮ ಹಣೆ ಬಾರದಾಗ ಮಕ್ಕಳಿಲ್ಲತ್ತ ಯಾವಾಗ ಹೇಳಕತ್ಯಾರ ಅವಾಗ ನಮಗ ದುಃಖ ಆಗ್ಲಿಕ್ಕತ್ತದ, ಅವಾಗ ನಾವು ಅಳ್ಲಿಕತ್ತಿ ಒಂದಕ್ಕರ ಸಿದ್ದಪ್ಪ ಹೇಳ್ತಾನ. ಏನ್ ಹೇಳ್ತಾನ? ನಿಮ್ಮ ಹಣೆ ಬಾರದಾಗ ಮಕ್ಕಳಿಲ್ಲತ್ತ ಗುರುಗಳು ಹೇಳ್ಯಾರ ಕರೆ, ಮಕ್ಕಳಿಲ್ಲತ್ತ ತಿಳ್ಕೊಬೇಡ್ರಿ. ಹೌದು ವರುಷ ತುಂಬುವುದ್ರೊಳಗ ನಿಮ್ಮ ಹೊಟ್ಟಿಲೆ ಮಗ ಹುಟ್ಟಿ ಬರ್ತಾನ.
ಹೌದೌದು. ವರ್ಷ ತುಂಬುದ್ರಾಗ ನಿಮ್ಮ ಹೊಟ್ಟೆಲಿ ಮಗ ಹುಟ್ಟಿ ಬಂದಂದ್ರ ಆ, ಇದೇ ಗರಗದ ಮಡಿವಾಳಪ್ಪನ ಮಠಕ್ಕೆ ಬಂದೇ ನಿಮ್ಮ ಮಗನಿಂದ 5 ತಿಂಗಳು 11 ತಿಂಗಳು 9 ತಿಂಗಳ ಕೂಸುಗಳು ಜಡಿ ತೆಗಿತಾರ. ಜಡಿ ತೆಗಿಬೇಕ. ಇಲ್ಲೇ ಬಂದ ಕೂಸಿಗೆ ಜವಳ ತೆಗೀರಿ ಅಂತ ಹೇಳಿ ಅದೇ ಮಠದೊಳಗೆ ಇದ್ದಿರ್ತಕ್ಕಂಥ 2 ಪತ್ರಿಯಲ್ಲಿ ಹರಿದು ಕೊಟ್ಟ ಯಾರು? ಯಾರು? ಮಹಾತ್ಮ ಸಿದ್ದಪ್ಪ. ಹೌದೌದು.